ಇಲ್ಲಿ ನೋಡಿ ಉಪ್ಪಿನಕಾಯಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿಗಲ್ಲ ಉಪ್ಪಿನಕಾಯಿ. ಇಲ್ಲೊಂದು ಪ್ಲೇಟ್ ತಿಂತಾವ್ರೆ. ನಮ್ಮ ಶೋಭಾ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ. ಅಲ್ಲೊಬ್ರು ಏನೋ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ತಾಯಿ ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ. ಆಮೇಲೆ ಇದು ಏನು ಗ್ರಾಮೀಣ ಅಗಸರ ಮನೆ, ಐರನ್ ಮಾಡ್ತಾರಲ್ಲ ಅವ್ರ ಮನೆ ಇದು ನೋಡಿ. ಐರನ್ ಮಾಡೋರ್ದು ನೋಡಿ. ಇಲ್ಲಿ ಕತ್ತೆಗಳು ಎಲ್ಲ ಪ್ರತಿಯೊಂದು ಇದೆ, ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಫೋನಲ್ಲಿ ನೋಡೋದಕ್ಕಿಂತ ಹಾಗೆ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೇ ಬಂದು ವಿಸಿಟ್ ಮಾಡಿ ನೋಡಿ. ಇದು ಯಾರ ಮನೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೊಂಬೆ ಗ್ರಾಮೀಣ ಆಟಿಕೆಕಾರರ ಮನೆ ನೋಡಿ. ಅಂದ್ರೆ ಆಟದ ವಸ್ತುಗಳನ್ನ ತಯಾರು ಮಾಡೋರ್ದು ಮನೆ ಫ್ರೆಂಡ್ಸ್. ಇಲ್ಲಿ ಅಜ್ಜಿ ಕೈಯಲ್ಲಿ ಅದ್ ಬೊಂಬೆನೋ ಇಲ್ಲ ನಾಯಿ ಮರಿನೋ ಏನೋ ಇದೆ, ಅದು ದೂರದಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ನಮ್ಗೆ. ಬೆಕ್ಕಾ ಏನೋ ಗೊತ್ತಿಲ್ಲ ನಮ್ಗಂತೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಒಟ್ಟಲ್ಲಿ. ಬೆಕ್ಕು ಅಮ್ಮಯ್ಯ. ಹಾ, ಯಾಕಂದ್ರೆ ಒಳಗಡೆ ನೋಡಿ ಇಲ್ಲಿ ಇದೆಯಲ್ವಾ, ಇದರಿಂದ ಒಳಗಡೆಗೆ ಹೋಗ್ಬಾರ್ದು, ಅದನ್ನ ಮುಟ್ಟಬಾರ್ದು. ಇಲ್ಲಿ ನೋಡಿ ಮೇಕೆಗಳು ನೋಡಿ. ಮೇದಾರ ಹೌಸ್ ಅಂದ್ರೆ ಏನು? ಮೇದಾರ ಮನೆ. ಮೇದಾರ ಅಂದ್ರೆ ಏನೋ ನಮಗೂ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲು ಅದೇ ಸಡನ್ ಆಗಿ ಕ್ಲಾಸ್ ಆಗ್ತಾ ಇಲ್ಲ. ಮೇದಾರರ ಮನೆ ಇಲ್ಲಿ ನೋಡಿ. ಅಲ್ಲಿ ಶಿಲ್ಪಿಗಳ ಮನೆ. ಹೌದು, ಕಲ್ಚರ್ಸ್ ಗ್ರಾಮೀಣ ಶಿಲ್ಪಿಗನ ಮನೆ. ಇದು ಕಲ್ಲು ಕೆತ್ತನೆಯಲ್ಲಿ ಮಾಡ್ತಾರಲ್ಲ, ಕಲ್ಲಲ್ಲಿ ಕೆತ್ತನೆ ಮಾಡಿ ಮಾಡೋದು ಅವ್ರ ಮನೆ ಇದು. ಈಗ ಯಾರ ಮನೆಗೆ ಹೋಗ್ತಾ ಇದೀವಿ? ಮೇದಾರರ ಮನೆ ಆಯ್ತು. ಇದು ಬುಟ್ಟಿ ಮಾಡ್ತಾರೆ ನೋಡಿ, ಗ್ರಾಮೀಣ ಕುಂಬಾರರ ಮನೆ. ಮೇದಾರರ ಮನೆ ಅಂದ್ರೆ ಇದು ಫ್ರೆಂಡ್ಸ್, ಅದು ಬೇರೆ. ಅದು ಅದು ಇರ್ಬೋದು ಅನ್ಕೋತೀನಿ, ಎರಡೂನು ನೋಡಿ. ಬುಟ್ಟಿ ಎಲ್ಲ ಮಾಡ್ತಾರಲ್ಲ ಅವ್ರ ಮನೆ. ಇದು ಗ್ರಾಮೀಣ ಕುಂಬಾರರ ಮನೆ, ಮಡಕೆಗಳು ಮಾಡ್ತಾರೆ ನೋಡಿ, ಮಡಕೆ ನೋಡಿ. ಇದು ತಮಟಗಾರನ ಮನೆ ನೋಡಿ, ತಮಟಗಾರನ ಮನೆ. ತಮಟೆ ಮಾಡ್ತಾರ, ತಮಟೆ ಹೊಡಿತಾರಲ್ಲ ಅವ್ರ ಮನೆ ಫ್ರೆಂಡ್ಸ್. ಇಲ್ಲಿ ನೋಡಿ ಕೋಳಿ ಎಷ್ಟೊಂದ್ ಮರಿಗಳ್ನ ಹಾಕ್ಬಿಟ್ಟಿದೆ. ವಾವ್, ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಏನಿದು ಸೇವಿಂಗ್ ಮಾಡ್ತಾ ಇದ್ದಾರೆ, ಕಟಿಂಗ್ ಶಾಪ್ ಅವರು. ಗ್ರಾಮೀಣ ಕ್ಷೌರಿಕ ಅಂದ್ರೆ ಇದು ಕೂದಲೆಲ್ಲ ತೆಗಿತಾರಲ್ಲ ಅವ್ರದ್ದು ನೋಡಿ. ಇದು ಒಂದು ಮನೆ ಮಿಸ್ ಮಾಡ್ಕೊಂಡ್ವಿ. ಬಳೆಗಾರ ಮನೆ, ಬಳೆಗಾರರ ಮನೆ ನೋಡಿ. ಬಳೆ ತೊಡಿಸ್ತಾ ಇದಾರೆ ಎಲ್ಲ. ಗ್ರಾಮೀಣ ಕಮ್ಮಾರರ ಮನೆ. ಇದು ಕಮ್ಮಾರರ ಮನೆ ನೋಡಿ. ಫ್ರೆಂಡ್ಸ್ ಇದು ನೋಡಿ, ಬಡಿಗರ ಮನೆ, ಗ್ರಾಮೀಣ ಬಡಿಗರ ಮನೆ. ಬಡಿಗರ ಮನೆ ಅಂದ್ರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲು ಅದು ಏನೋ ಅರ್ಥ ಆಗ್ತಾ ಇಲ್ಲ ನಮ್ಗೆನೆ. ನಾವೆಲ್ಲ ನೋಡದೇ ಇರೋಂಥ ಪ್ಲೇಸಸ್ ತುಂಬಾನೇ ಇದೆ, ಎಲ್ಲ ನೋಡ್ಬೋದು. ಕೊಡಗು ಮನೆ ನೋಡಿ, ಕೊಡಗು ಮನೆ. ಇದು ಕೊಡಗು ಸ್ಟೈಲ್ ನೋಡಿ. ಕೊಡಗು ಡ್ರೆಸ್ ಹಾಕೊಂಡು ಇಲ್ಲಿ ನಿಂತಿದ್ದಾರೆ. ಕೊಡಗು ಕಡೆ ಯಾವ ರೀತಿ ಇರ್ತಾರೆ ಅಂತ ಇಲ್ಲಿ ತೋರಿಸಿದ್ದಾರೆ. ಗ್ರಾಮೀಣ ಸಾಲಿಗುಡಿ ಸ್ಕೂಲ್.
ಇದು ಬಾವಿ, ಬಾವಿ ಕಟ್ಟೆ ನೋಡಿ, ಬಾವಿ ಕಟ್ಟೆ. ಇದು ಫಿಶ್ ಮಾರ್ತಾ ಇದ್ದಾರೆ, ಫಿಶ್ ಫ್ರೆಂಡ್ಸ್. ನೋಡಿ ಮಕ್ಕಳೆಲ್ಲ ಅವಾಗೆಲ್ಲ ಆಟ ಆಡ್ತಾ ಇದ್ದಿದ್ದು ನೋಡಿ, ಸೌದೆ ಎಲ್ಲ ತಗೊಂಡೋಗ್ತಾ ಇರೋದು. ಇಲ್ಲಿ ನೋಡಿ, ಇದು ಯಾರ ಮನೆ, ಗ್ರಾಮೀಣ ಒಡ್ಡರ ಮನೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೆ ಇನ್ನೊಂದು ನೋಡಿ, ಇದು ಯಾವ ಮನೆ ಅಂತ ನೋಡ್ತೀನಿ ಬನ್ನಿ. ನೋಡಿ ಒಳಗಡೆ ಮಕ್ಕಳೆಲ್ಲ ಇದ್ದಾರೆ. ಗ್ರಾಮೀಣ ಬೇಸ್ತರ ಮೀನುಗಾರರ ಮನೆ ಇದು ನೋಡಿ, ಮೀನುಗಾರರ ಮನೆ ಅಂತ ಇದು. ಗ್ರಾಮೀಣ ಸುಣ್ಣಗಾರರ ಮನೆ, ಸಾರಿ ನೋಡಿ. ಸುಣ್ಣ ಮಾಡೋದು. ಆಮೇಲೆ ಇಲ್ಲಿ ನೋಡಿ, ಇದು ಯಾರ ಮನೆ, ಗ್ರಾಮೀಣ ಲಂಬಾಣಿಸ್ ಮನೆ ಇದು. ಅದು ವಾಯ್ಸ್ ಕೊಡ್ತೀನಿ ಬಾ, ಇನ್ನೇನ್ ಮಾಡ್ತೀಯ ನೋಡಿ. ಇದು ಗ್ರಾಮೀಣ ಚಮ್ಮಾರ ಮನೆ. ಚಮ್ಮಾರ ಅಂದ್ರೆ ಏನು, ಸ್ಲಿಪ್ಪರ್ ಹೊಲಿಯೋದು. ಹಾ ಫ್ರೆಂಡ್ಸ್, ಅದು ಚಪ್ಪಲಿ ಹೊಲಿತಾರಲ್ಲ ಅವ್ರದಂತೆ ನೋಡಿ. ಇಲ್ಲಿ ಹಂದಿ ಮರಿಗಳಿದೆ, ಕ್ಯೂಟ್ ಆಗಿ. ಇಲ್ಲಿ ನೋಡಿ, ಅದು ಸರಿಯಾಗಿ ಮಳೆ ಬಂದು ಎಲ್ಲ ಇದಾಗ್ಬಿಟ್ಟಿದೆ. ಅದೇ ಚೆನ್ನಾಗಿದೆ, ಯಾಕಂದ್ರೆ ಹಂದಿಗಳು ಸಾಮಾನ್ಯವಾಗಿ ಇದ್ರಲ್ಲೇ ಅಲ್ಲ ಇರೋದು ನೋಡಿ. ಇದು ಪಾರಂಪರಿಕ ಬೇಸಾಯ ಪದ್ಧತಿ, ಟ್ರೆಡಿಷನಲ್ ಫಾರ್ಮಿಂಗ್ ನೋಡಿ. ನಮ್ ರೂಪ ಅವ್ರಿಗೆ ಸಾಕಾಗ್ಬಿಟ್ಟೈತೆ, ಕುತ್ಕೊಂಡಿದ್ದಾರೆ ಪಾಪ. ಇಲ್ಲೊಂದ್ ಚೇರ್ ಸಿಕ್ತು ಅಂತ ಫ್ರೆಂಡ್ಸ್ ನೋಡಿ. ಇದು ಬರ್ತಾನೆ ಇದೀವಲ್ಲ, ಇನ್ನೇನು ಬನ್ರಿ. ಇದು ಎತ್ತಿನ ಬಂಡಿ ನಾವ್ ಆಡಿದೀವಪ್ಪ ಈ ತರ ನೋಡಿ. ಹೋರಾಡಿದ್ದಾರೆ ಎಲ್ರು, ಸಾಮಾನ್ಯವಾಗಿ ನಾವ್ ಆಡಿದೀವಿ, ನಮ್ಮ ಮಕ್ಳು ಆಡಿರಲ್ಲ. ಅದಂತೂ ಕರೆಕ್ಟ್ ಅಲ್ವಾ ನೋಡಿ. ಹಸುಗಳು ಕಟ್ಕೊಂಡು ಹೋಗ್ತಾ ಇದ್ವಿ. ಇದು ಏನ್ ಹೇಳು, ಕಲ್ಲ ಅಂತೀವಿ ನಕ್ಕ ತೆಲುಗಲ್ಲಿ, ಕನ್ನಡದಲ್ಲಿ ಗೊತ್ತಿಲ್ಲ. ಕನ್ನಡದಲ್ಲಿ ಗೊತ್ತಿಲ್ಲ. ಕಣ ಮಾಡೋದು. ರಾಗಿ ಭತ್ತ ಎಲ್ಲ ಹಂಗೆ ಮಾಡ್ತಿದ್ವಿ ನೋಡಿ. ಇದು ಕಣ, ವಾವ್ ಸೂಪರ್. ಗ್ರಾಮೀಣ ಹೊಲಗಳಲ್ಲಿ ಕಣ ಮತ್ತು ಹಂತಿ ಹೊಡೆಯುವ ಸನ್ನಿವೇಶ ನೋಡಿ. ಇದು ಎತ್ತುಗಳು ನೋಡಿ, ಬಂಡಿ ನೋಡಿ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಮಕ್ಕಳು ಬಂದ್ರೆ ಚೆನ್ನಾಗಿ ಹಳೆ ಕಾಲದೆಲ್ಲ ತಿಳ್ಕೊಂತಾರೆ ಅಷ್ಟೇ. ಹಾಗೆಲ್ಲ ನೋಡಿರಲ್ವಲ್ಲ ಯಾರುನು, ಮಕ್ಳಿಗೆ ಏನು ಗೊತ್ತೇ ಇರಲ್ಲ ಅವಾಗೆಲ್ಲ ಹೇಗಿರ್ತಾ ಇತ್ತು ಅಂತ ನೋಡಿ. ಇದು ಹೊಲ ಹುಳೋದು. ಇಲ್ಲಿ ಒಂದೊಂದ್ ಹತ್ರನೂ ಒಂದೊಂದು ಅದ್ರ ತಕ್ಕ. ಈ ಸಂತೆ ಇದು ಸಂತೆಯಲ್ಲಿ ಏನೇನೋ ಇದೆ ನೋಡಿ. ತೆಂಗಿನಕಾಯಿ, ಹೂಕೋಸು ನೋಡಿ, ಎಲೆಕೋಸು, ಹೂಕೋಸು, ಟೊಮೊಟೊ. ಸಂತೆ ಹೋಗಿದ್ದೀನಿ ನೋಡಿ. ಇದು ಸಂತೆ ಚೆನ್ನಾಗಿದೆ. ಇಲ್ಲಿ ನೋಡಿ, ವಾವ್ ಸೂಪರ್. ಫ್ರೆಂಡ್ಸ್ ಇಲ್ಲಿ ನೋಡಿ, ಸಂತೆಗೆ ಹೋಗೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಹೀಗೆಲ್ಲ ನೋಡಿರ್ತಾರೆ ಸಾಮಾನ್ಯವಾಗಿ. ಬನ್ರಿ, ಅದೇ ಕುತ್ಕೊಂಡಿದ್ದೀರಾ ಫ್ರೆಂಡ್ಸ್. ಇಲ್ಲಿ ನೋಡಿ ಎಷ್ಟೊಂದು ಹಸುಗಳಿದೆ. ಗ್ರಾಮೀಣ ಜಾನುವಾರುಗಳ ಸಂತೆ ನೋಡಿ. ಸಂತೆ
ಯಾರ್ಗೆ ಯಾವ ಹಸು ಬೇಕು ಪರ್ಚೇಸ್ ಮಾಡ್ಕೊಳ್ಳಿ. ಅವಾಗೆಲ್ಲ ಸಂತೆಯಲ್ಲಿ ಹೋಗ್ಬಿಟ್ಟು ಹಸುಗಳು ಎತ್ತುಗಳನ್ನ ತಗೊಂಡ್ ಬರ್ತಾ ಇದ್ದಿದ್ದು. ಎತ್ತುಗಳು, ಹಸುಗಳಲ್ಲ ಎತ್ತುಗಳು. ನೋಡಿ ಎಷ್ಟೊಂದು ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಇದು ಏನಂತ ಅರ್ಥ ಆಗಿಲ್ಲ. ನಾನು ಮೊದ್ಲೆಲ್ಲ ನೋಡಿದೀನಿ, ಅದೇ ನೆನಪಿಲ್ಲ ಏನಂತ ಗೊತ್ತಾಗ್ತಾ ಇದೆ. ಇದು ಲಾಳ ಹೊಡಿತಾ ಇರೋದು ಫ್ರೆಂಡ್ಸ್. ಓಕೆ, ಫ್ರೆಂಡ್ಸ್ ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ. ಇದ್ರೊಳಗಡೆ ಇಲ್ಲೇ ಎಲ್ಲ ರಂಗೋಲಿ ಗಾರ್ಡನ್. ಇಲ್ಲೊಂದು ಫೋಟೋ ತಗೊಳ್ಳೋಣ ಬನ್ರಿ. ನೋಡಿ ಇಲ್ಲಿ ಫೋಟೋಸ್ ತಗೊಂಡಿದ್ದಾರೆ ಎಲ್ಲ. ಫ್ರೆಂಡ್ಸ್ ಇಲ್ಲಿ ಹೋಟ್ಲ್ ಇದೆ. ಊಟ ಬೇಕು ಅಂದ್ರೆ ಇಲ್ಲಿ ಊಟ ಮಾಡ್ಕೋಬಹುದು. ಫ್ರೆಂಡ್ಸ್ ನೋಡಿ, ಇದು ಬೆಣ್ಣೆ, ಮನೆ ಬೆಣ್ಣೆ ಅಂತೆ. ನಮ್ ಧನುಷ್ ಕೊಡಿಸ್ತಾನೆ ಈಗ ಎಲ್ಲಾರ್ಗು ಬೆಣ್ಣೆ. ಅಲ್ಲೇನೋ ಹೇಳ ಬಾರ. ನೋಡಿ ಬೆಣ್ಣೆ ಅಂತ ಇದಾರೆ. ಹಳ್ಳಿ ಸ್ಟೈಲ್ ಬೆಣ್ಣೆ, ಮನೆ ಬೆಣ್ಣೆ ಅವರೇ ಮಾಡಿ ಮಾರ್ತಾ ಇದಾರೆ. ಬನ್ರಿ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಊಟದ ಟೈಮ್ ಆಯ್ತು, 2 ಗಂಟೆ ಆಗ್ತಾ ಬಂತು. ಅದಕ್ಕೆ ಊಟ ಮಾಡ್ಬಿಟ್ಟು ಆಮೇಲೆ ನೋಡೋಣ ಮುಂದಿಂದು ಅಂತ ಅನ್ಕೊಂತಾ ಇದೀವಿ. ಗ್ರಾಮೀಣ ಕುಸ್ತಿ ಕ್ರೀಡೆ, ಕುಸ್ತಿ ಮಾಡೋದು ನೋಡಿ. ನೋಡಿ ಕುಸ್ತಿ ಮಾಡೋದು. ಅವಾಗೆಲ್ಲ ಈ ತರ ಇತ್ತು. ನಾವೇ ನೋಡಿಲ್ಲ ಬಿಡಿ, ಕುಸ್ತಿ ಮಾಡೋದೆಲ್ಲ ನಾವು ನೋಡಿರ್ಲಿಲ್ಲ. ಫ್ರೆಂಡ್ಸ್ ನೋಡಿದ್ರಲ್ಲ, ಹಳ್ಳಿ ಮನೆ ಗಾರ್ಡನ್ ಅಂತ ಇದ್ರ ಹೆಸರು. ಆಗಿನ ಕಾಲದಲ್ಲಿ ಹೇಗಿರುತ್ತೆ ಅನ್ನೋದು ಪ್ರತಿಯೊಂದು ತೋರಿಸಿದ್ದಾರೆ. ಹಾಗೆ ಏನು ಗೊತ್ತೇ ಇರಲ್ಲ, ಹಾಗೆಲ್ಲ ಈ ತರ ಇತ್ತು ಅಂತ ಈ ರಂಗೋಲಿ ಗಾರ್ಡನ್ ಪ್ರತಿಯೊಂದು ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಮಕ್ಕಳನ್ನೆಲ್ಲರನ್ನು ಕರ್ಕೊಂಡು ಹೋದ್ರೆ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊತಾರೆ, ಕಲ್ತ್ಕೊಂತಾರೆ ಅನ್ಕೊಂತೀನಿ. ತುಂಬ ಚೆನ್ನಾಗಿದೆ. ಈಗ ಮಧ್ಯಾಹ್ನ ಆಯಿತು ಅಂತ ನಾವು ಊಟ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾವು ಫ್ರೈಡ್ ರೈಸ್ ತಗೊಂಡ್ವಿ. ಆದರೆ ನಾವು ಮಿಲ್ಸ್ ತಗೊಳ್ಳೋಣ ಅಂದ್ಕೊಂಡು ಹೋಗಿದ್ದು, ಆದರೆ ಖಾಲಿ ಆಗಿಬಿಟ್ಟಿತ್ತು. ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಹೆಣ್ಗಾಯಿ ಮತ್ತು ಏನೋ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಅದು ನೋಡಿದ್ರೆ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಎಲ್ಲರೂ ಫ್ರೈಡ್ ರೈಸ್ ತೊಗೊಂಡು ಊಟ ಮಾಡ್ತಾಯಿದ್ವಿ. ಫ್ರೈಡ್ ರೈಸ್ ತೊಗೊಂಡಿದ್ವಿ. ಫ್ರೈಡ್ ರೈಸ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆ ಥರ ಇತ್ತು. ಹಾಗೆ ಗೋಬಿ ತೊಗೊಂಡ್ವಿ, ಗೋಬಿನೂ ಅಷ್ಟೇ. ನೂಡಲ್ಸ್ ಚೆನ್ನಾಗಿತ್ತು. ಇನ್ನು ಗೈಸ್ ಕಾಫಿ ತಗೋ ಬಂದಿದ್ದಾರೆ ಆಂಟಿ. ಕಾಫಿ ಕುಡಿತಾ ಇದೀವಿ. ಊಟ ಆಯ್ತು ಇವಾಗ. ಅಲ್ಲ ಇಷ್ಟು ಖಾಲಿ ಮಾಡ್ಬಿಟ್ಟು ಎಲ್ರು ಫ್ರೈಡ್ ರೈಸ್ ಇಸ್ಕೊಂಡಿದ್ದಾರೆ ಗೈಸ್. ಫ್ರೈಡ್ ರೈಸ್ ಅಷ್ಟಕ್ಕಷ್ಟೇ, ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಉಪ್ಪಿನಕಾಯಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ತಿನ್ನೋಗ್ತಾ ಇದಾರೆ. ಬಾಟ್ಲಲ್ಲಿ ಏನಿದೆ ಎಲ್ಲ ಫುಲ್ ಖಾಲಿ ಮಾಡ್ತಾ ಇದಾರೆ. ಯಾರೇನ್ ನೋಡಲ್ಲ ಬಿಡು. ಗೈಸ್ ಈಗ ಫಿಶ್ ಸ್ಪಾಗ್ ಹೋಗ್ತಾ ಇದ್ವಿ. ಎಲ್ರು ಮಾಡ್ಸ್ಕೊತೀರಾ ಫಿಶ್ ಸ್ಪಾ? ನನಗ್ ಭಯಪ್ಪ, ನಾನ್ ಮಾಡಿಸ್ಬೇಕು. ಓ ತಳ್ತೀನ್ ಬಾ, ಒಳಗಡೆ ತಳ್ತೀನ್ ಬಾ ನೀನ. ಇಲ್ಲಿ ಕೆರೆ ಯಾವ್ದು ಇದೆ ನಮ್ದೇ ನೋಡಿ. ನಾನ್ ಕೊಡ್ತಾ ಇದೀನಿ. ಉಪ್ಪಿನಕಾಯಿ ತಿಂದ್ರೆ ಬ್ಯಾಗ್ ಎಲ್ಲ ಮರ್ತೋಗ್ಬಿಡೋದಾ? ಬಿಟ್ರೆ ಸಿಗಲ್ಲ ಉಪ್ಪಿನಕಾಯಿ, ಕೊಟ್ಟಾರಲ್ಲ ಅದಕ್ಕೆ. ಅಲ್ಲೋಡಿ ಚಟ್ನಿ ಪುಡಿ ಒಬ್ರಾದ್ಮೇಲೆ ಒಬ್ರು. ಉಪ್ಪಿನಕಾಯಿ ಒಬ್ರು ಫುಲ್ ಖಾಲಿ ಮಾಡ್ಬಿಡೋಣ ಅಂತ. ಅಲ್ಲೋಡಿ ಅಲ್ಲಿ ಅಯ್ಯೋ ಅದನ್ನೆಲ್ಲ ವಿಡಿಯೋ ನೋಡಿ, ಲಾಲಿಪಾಪ್ ತರ ತಿಂತಾರ ಉಪ್ಪಿನ. ಏನ್ ಬಾ
ವಿಡಿಯೋ ಮಾಡ್ಬೇಡ ನೀನು, ನಾನು ಹಂಗೆ ನಿನ್ನ ಡೈರೆಕ್ಟ್. ನಮ್ಮ ಮಕ್ಕವರು ಅಲ್ಲಷ್ಟು ಪ್ಲೇಟ್ಗಳು ತಿಂದಿದೀವಿ ನೋಡಿ, ಎಷ್ಟೋ ಅಂತ ತಿಂದಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಇಲ್ಲೊಂದು ಪ್ಲೇಟ್ ತಿಂತಾರೆ. ಹೆಂಗೆ ಇವಾಗ ನೆಕ್ಸ್ಟ್ ಇನ್ನೇನ್ ತಿನ್ನಕ್ ಹೋಗೋಣ? ಫ್ರೆಂಡ್ಸ್ ನೋಡಿ, ನಾನು ವಿಡಿಯೋ ಮಾಡ್ತಾ ಸ್ಲಿಪ್ಪರ್ ಹಾಕೊಳ್ಳೋದೇ ಮರ್ತೋಗ್ಬಿಟ್ಟಿದೀನಿ, ಬಿಟ್ಬಿಟ್ಟು ಓಡ್ತಾ ಇದ್ದೀನಿ. ಅವರೆಲ್ಲ ನನ್ನ ಬಿಟ್ಟು ಓಡ್ತಾ ಇದ್ದಾರೆ. ನಮ್ ಶೋಭಾ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ. ಏನ್ ಮಾಡುದು, ಉಪ್ಪಿನಕಾಯಿ ತಿನ್ನೋ ಇದ್ರಲ್ಲಿ. ಉಪ್ಪಿನಕಾಯಿ ಅಷ್ಟೇ ನೋಡಿ, ಎಲ್ರು ವಿಡಿಯೋ ಮಾಡೋರೆ. ಇದೆಲ್ಲ ತೋರ್ಸಿದೀವಿ ಆಗ್ಲೇ ನೋಡಿ. ಟಾಂಗನಲ್ಲಿ ಯಾರು ಹೋಗ್ತೀರಾ? ಟಾಂಗನಲ್ಲೆಲ್ಲ ಹೋಗೋದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕೇನಲ್ಲ? ನೋಡಿ, ಟಾಂಗನಲ್ಲಿ ಹೋಗ್ಬೇಕು ಅಂದ್ರೆ 90 rupees, ಹಾರ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ 100. ಇಲ್ಲಿ ನೋಡಿ, ಇಲ್ಲಿ ಮಡಕೆ ಮಾಡೋದು, ಕುಂಬರಿಕೆ ಮಾಡ್ತೀರಾ ಯಾರಾದ್ರು? ಇಲ್ಲಿ ಚಿಕ್ಕ ಮಕ್ಳನ್ನ ಕರ್ಕೊ ಬಂದ್ರೆ ಚಿಕ್ಕದಾಗ ಒಂದು ಪಾರ್ಕ್ ಇದೆ, ಆಟ ಆಡೋದು. ಹಾ, ನಡೀರಿ. ಫಿಶ್ ಫುಡ್ಸ್ ಹೋಗೋಣ. ಭಯ ಆಗುತ್ತೆ. ತಂಗ ಹೋಗಲ್ಲ ನೀನು? ಹೋಗ್ರಿ, ನಾನು ಇಲ್ಲಿ ಕುತ್ಕೊಂತೀನಿ. ಅಯ್ಯಪ್ಪ ಸಾಕಾಯ್ತು. ಎಲ್ಲ ನೋಡಿಕೊಂಡು ಹೋಗವ ಬಂದ್ ಎತ್ಕೊಳ್ಳೋದು. 6 ಗಂಟೆ ಇರ್ತದೆ ಟೈಮ್. ನಮ್ ಪ್ರಣವ್ ಸಾಂಗನಲ್ಲಿ ಹೋಗಿ ಬಂದಿದ್ದಾರೆ, ಹಾರ್ಸ್ ಅಲ್ಲಿ. ನಾನ್ ಕುತ್ಕೊಳ್ಳಲ್ಲಪ್ಪ. ನೋಡ್ತಾರೆ ನೋಡಿ. ಶೋಭಾ ಸೇಪಿಸ್ಕೊಟ್ಟು ನಾನು ತೊಂಡಕ್ಕ ನಾನ್ ಬೈಲಮ್ಮ. ಫಿಶ್ ಫ್ರೈ ನೋಡಿದ ತಕ್ಷಣ ಭಯ ಪಟ್ಕೊಂಡು ನೋಡ್ತಾ ಇದ್ದಾರೆ. ನೋಡ್, ನನ್ನ ಹತ್ರ ಎಷ್ಟೊಂದಿದಾವೆ.
ಸ್ವಲ್ಪ ಭಯ ಆಗ್ತೈತೆ ಅದು ಇದಾಗ್ತಾ ಇರೋದಕ್ಕೆ, ಆಮೇಲೆ ಏನು ಅನ್ಸಲ್ಲ. ಎಷ್ಟಿದೆ ನೋಡು ಅಲ್ಲಿ. ಆಂಟಿ ಬಾಂಡ್ರಿ ಅಂತ ಬರ್ತೈತೆ ನೋಡು. ಓಯ್. ಇಂಗ್ಲಿಷೇ ಬರೋದು ಅದಕ್ಕೆ, ಇಂಗ್ಲಿಷ್ ಟೀಚರ್ಗಳು. ಇವಾಗ ನಮ್ ನಿಕ್ಕಿ ಇಳಿತಾ ಇದ್ದಾನೆ. ಅಯ್ಯೋ ಪ್ರಣವ್ ನಡಿ, ಇಲ್ಲಿ ಯಾವ್ದಿಲ್ಲ. ಎಲ್ಲ ಹೊಲ್ಟೋದು, ಹೋಗ್ರಪ್ಪ ನಿನ್ ಕಡೆ ಬರಲ್ಲಂತೆ ಅವು. ಹೋಗೋಣ, ನಡೀರಿ ನಡೀರಿ ನಡೀರಿ. ನೋಡಿ ಫ್ರೆಂಡ್ಸ್, ಕಾಸು ಕೊಡ್ದಿರಾನೆ ಪುಷ್ಪ ಮಾಡಿಸ್ಕೊಂತ ಇದಾರೆ ನೋಡಿ ಫ್ರೆಂಡ್ಸ್. ಅವ್ರ ಕಡೆ ಹೋಗಿ ಫ್ರೆಂಡ್ಸ್, ಹೀಗೆಲ್ಲ ನೋಡಿದ್ದಾಯ್ತು. ಊಟ ತಿನ್ಕೊಂಡ್ಬಂದು ಸ್ಪಾ ಕೂಡ ಆಯ್ತು. ಇಲ್ಲಿ ನಮ್ ಶೋಭಾ ಅವರು ಎಲ್ಲೋದ್ರು ಬಟ್ಟೆ ಪರ್ಚೇಸಿಂಗ್ ನೋಡಿ, ತಗೊಂತ ಇಲ್ಲ, ಸುಮ್ನೆ ನೋಡ್ತಾ ಇದಾರೆ ನೋಡಿ. ನೀಲಗಿರಿ ಹಾರೋಮಾಸ್, ಇದು ಬೈಕ್ ರೈಡು, ಕಾರ್ ರೈಡ್. ಹೋಗೋಣ ಇವಾಗ. ಬಟ್ಟೆ ಏನಕ್ಕೆ ಬೇಡ. ಇದೇನಿದು? ಇದು ಇದು ಆಮೇಲೆ ಇಲ್ಲಿ ಮಕ್ಕಳದೇನೋ ಆಟ ಆಡೋದೆಲ್ಲ ಇದೆ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ ಬೇರೆ. ಇವ್ರು ಪಾಟ್ ಮಾಡಿದ್ರು, ಪಾಟ್ ಇವ್ರಿಗೆ. ಇಷ್ಟಂಗ್ ತಗೊಂತ ಇದಾರೆ ಇವ್ರುನು. ಅವರು 250 rupees ಒಂದು ಬೌಲ್. ಈ ತರ ಎಷ್ಟು ಫಿಶ್ ಐತೆ? ಎರಡಾ? ಒಂದ ಎರಡಾ ಫಿಶ್? ಒಂದೇನಾ? ಎಷ್ಟು? ನೋಡಿ ಮೇಡಮ್, ಮಾಡಿಸಿ ನೀವು ಅವರಿಗೆ ಕೊಡಿ. ನನ್ನ ಕಡೆ ಚೇಂಜ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಏನೇನೋ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸೈಕಲ್ಸ್ ಎಲ್ಲ ಇದೆ, ಸೈಕಲ್ ರೈಡ್ ಮಾಡೋದು. ಕಾರು ನೋಡಿ, ಮಕ್ಕಳು ಕಾರು ಬೈಕು ಎಲ್ಲ ರೈಡ್ ಮಾಡ್ಬೋದು. ಇದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡ್ಬೇಕು ನೋಡಿ. ಇವ್ರು ಏನೋ ಪರ್ಚೇಸ್ ಮಾಡಕ್ ಹೋಗಿದ್ದಾರೆ. ಏನೈತೆ? ಏನ್ ಸೋಪ್ ಎಲ್ಲ ಐತೆ? ಫ್ರೆಂಡ್ಸ್, ಈಗ ಎಲ್ಲ ನೋಡಿದ್ದಾಯ್ತು. ಈಗ ಮನೆಗೆ ಹೋಗ್ತಾ ಇದೀವಿ. ಇನ್ನೆಲ್ಲ ಹೋಗ್ತಾ ಇದೀವಿ ನೋಡಿ. ಡಿಲೀಟ್ ಮಾಡಕ್ ಆಗಲ್ಲ ನಮ್ ಚಾನೆಲ್. ನೀನ್ ಹೆಂಗ್ ಡಿಲೀಟ್ ಮಾಡಕ್ ಆಗ್ತೈತೆ? ಫ್ರೆಂಡ್ಸ್ ನೋಡಿ, ಇನ್ನೂ ಒಂದು ಪ್ಲೇಸ್ ಇದೆ ಅಂತೆ, ಇದು ಮಿಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಕರ್ಗದು, ಆಮೇಲೆ ಇದು ಬುಡ್ಬುಡ್ಕೆದು ಏನೋ ಐತೆ, ಮಾಯಾ ವಿದ್ಯೆಗಳು. ಅಲ್ಲಿ ಬೋರ್ಡ್ ಅಲ್ಲ, ಹಾ ನೋಡಿ, ಮ್ಯಾಜಿಕ್ ಶೋ ಐತಂತ ಇಲ್ಲಿ ನೋಡಿ. ಇದೆಲ್ಲ ತೋರ್ಸೇ ಇರ್ಲಿಲ್ಲ. ಆಗ್ಲೇ ವಿಡಿಯೋನ ಹೆಂಡ್ ಮಾಡೋಣ ಅನ್ಕೊಂತ ಇದ್ವಿ ನೋಡಿ. ಆಗಿನ ಕಾಲದ್ದು ಹೇ ಮ್ಯಾಜಿಕ್ ಅಂತ ನೋಡ್ತೀರಾ? ಓಕೆ ನಡೀರಿ. ನಮ್ ನಯನ ಬೇಡ ಅಂತ ಇದ್ದಾಳೆ ನೋಡಿ. ಇಲ್ಲೊಂದ್ ಪ್ಲೇಸ್ ಇದೆ. ಇದೇನಿದು? ಕುಂಭಕೋಣ. ಕುಂಭಕೋಣ ಅಂತ ಇದೀನಿ, ಏನ್ ಅನ್ನೋದು? ಇರು ಕಂಬಳ ಕ್ರೀಡೆ ಕಂಬಳ ಅಂತಾರೆ ನೋಡಿ. ಎಮ್ಮೆಗಳು ನೋಡ್ಸೋದು. ಎಷ್ಟು ಜನ ಇದಾರೆ!
ಅದ್ ನೀರ್ ಇದ್ರೇನೆ ಚೆನ್ನಾಗಿರೋದು, ಅದ್ ನೀರಲ್ಲೇ ಓಡೋದು. ಅವಾಗೆಲ್ಲ ಇತ್ತು ಈ ತರ, ಇವಾಗ್ಲೂ ಇರುತ್ತೆ ಹಳ್ಳಿ ಕಡೆ ನೋಡಿ ಫ್ರೆಂಡ್ಸ್. ಇದೆಲ್ಲ ನಾವು ಹೋಗ್ತಾ ಸಿಗ್ತಾ ಇದೆ. ಆ ಕಡೆಯಿಂದ ಹೋಗಿದ್ದಲ್ಲ ಪೂಜಾ? ಹಾ ನೋಡಿ ಚೆನ್ನಾಗಿದೆ, ಮಕ್ಕಳನ್ನ ಕರ್ಕೊಂಡು ಆರಾಮಾಗಿ ಬರ್ಬೋದು. ಎಂಜಾಯ್ ಅಂತ ಏನಿಲ್ಲ, ಇದು ಟಾಂಗಾ ರೈಡ್ ಹೋಗ್ಬೋದು, ಫಿಶ್ ಸ್ಪಾ ಇದೆ ನೋಡಿ, ಎಲ್ರು ಹೋಗ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಈಗ ಹೊರಡ್ತಾ ಇದೀವಿ. ಮನೆಗೆ ಹೋಗಿ ಅಡ್ಗೆಗಳು ಮಾಡೋದು. ನಮ್ಮ ಮಂಜಕ್ಕ, ಅಯ್ಯೋ ಮಂಜಕ್ಕ ಅಂತ ಇದೀನಿ, ನಮ್ಮ ಉಮ್ಮಕ್ಕ ಅವರು ಏನ್ ಮಾಡ್ತೀಯಾ? ಫಿಶ್ ಎಲ್ಲಿ ಹೆಂಗಿತ್ತು ರಂಗೋಲಿ ಗಾರ್ಡನ್ ಹೇಳ್ಬಿಡ್ರಿ. ಇವ್ರನ್ನ ಚೆನ್ನಾಗ್ ಹೊಡ್ದ ಕಣ, ಚೆನ್ನಾಗ್ ಹೊಡ್ದ ಕಣ. ಇಲ್ಲ ಬಿಟ್ಬಿಟ್ಟೋಗ್ಬಿಡೋಣ, ಅಲ್ಲಿ ಎಮ್ಮೆಗಳ್ದು ಇದು ಕಂಬಳಿ 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 ನಡೀತಾ ಇದೆ, ಅದ್ರಲ್ಲಿ ಹಾಕ್ಬಿಟ್ಟು ಹೋಗ್ಬಿಡೋಣ. ನಡೀರಿ. ಏನು ಬೇಡ ಅಂದೆ ತಾನೆ, ಬೇರೆ ಏನ್ ಮಾಡಿಸ್ತೇನೆ ಅದನ್ನ ಹೇಳು. ಪುಷ್ಪ ಮಾಡ್ಸ ಸೂಪರ್. ನಮ್ ನಯನ, ನೀನು ಮಾಲಾ ಫೇಶಿಯಲ್ ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ನೀನ್ ಅಷ್ಟೇ. ನಡೀರಿ. ಅಲ್ಲ ಏನ್ ಮಾಡ್ತೀಯ, ಏನ್ ಮಾಡ್ತೀಯ? ನಾವ್ ಕೊಡಲ್ಲ ಅಷ್ಟೇ. BRS ಸ್ನೇಕ್ಸಾ ಗೈಸ್, ಈಗ ಯಾವ್ದಪ್ಪ ಇದು ಹೆಸರೇ ಮರ್ತೋಗ್ತಾ ಇದೀನಿ. ಅಮ್ಮ ಗೈಸ್, ರಂಗೋಲಿ ಗಾರ್ಡನ್ ಮುಗಿಸ್ಕೊಂಡು ಇವಾಗ ಬೀಚಿಗೆ ಹೋಗ್ತಾ ಇದೀವಿ. ಈ ಬ್ಲಾಗ್ ಅಲ್ಲಿ ಇದು ಕಂಟಿನ್ಯೂ ಆಗಲ್ಲ, ಇವಾಗ ಕಂಟೆಂಟ್ ತುಂಬಾ ಆಗ್ಬಿಟ್ಟಿದೆ. ಸೊ ಇದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಕೀಪ್ ವೈಟಿಂಗ್. ಇಷ್ಟ ಆಯ್ತಾ? ರಿವ್ಯೂಸ್ ಹೇಳ್ರಿ. ಇಷ್ಟ ಆಯ್ತಾ? ಸೂಪರ್. ನನ್ಗಂತೂ ಇಷ್ಟ ಆಯ್ತು, ನಂಗೂ ಇಷ್ಟ ಆಯ್ತಪ್ಪ. ಇಷ್ಟ ಆಯ್ತು. ಬಾಲ್ಯ ಬಾಲ್ಯ ನೆನಪು. ಬರೀ ನೋಡಿಲ್ಲ ನಂಗೂ ಅಷ್ಟೇ, ನನ್ ಫುಲ್ ಇಷ್ಟ ಆಯ್ತು ಪುಷ್ಪ. ಸ್ವಲ್ಪ ಎಂಜಾಯ್ ಮಾಡಿದ್ರಿ ಎಲ್ರು. ಓಕೆ ಫ್ರೆಂಡ್ಸ್, ಬಾಯ್. ಬಾಲ್ಯ ಇಷ್ಟ.